ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹಾಲು, ಸಕ್ಕರೆ, ಬೆಲ್ಲ ಯಾವುದನ್ನೂ ಬಳಸದೆ ತುಂಬಾ ಸಿಂಪಲ್ಲಾಗಿ ಮಾವಿನ ಹಣ್ಣಿನ ಒಂದು ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಐಸ್ ಕ್ರೀಮ್ನ ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಗ್ಯಾಸ್ ಕೂಡ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಹಣ್ಣಾಗಿರ್ತಕ್ಕಂಥ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನೆಲ್ಲನೂ ಪೀಲ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕಟ್ ಮಾಡಿರ್ತಕ್ಕಂಥ ಮಾವಿನ ಹಣ್ಣಿನ ಪೀಸ್ಗಳನ್ನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ನಾನಿಲ್ಲಿ ಸಕ್ಕರೆ ಆಗಲಿ ಅಥವಾ ಬೆಲ್ಲನಾಗಲಿ ಬಳಸ್ಕೊಳ್ತಿಲ್ಲ. ಸಕ್ಕರೆ ಬೆಲ್ಲದ ಬದಲಿಗೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಸ್ವೀಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮಾವಿನ ಹಣ್ಣು ತುಂಬಾ ಸ್ವೀಟ್ ಆಗಿತ್ತು ಅಂದರೆ 2 ಸ್ಪೂನ್ ಆಗುವಷ್ಟು ಜೇನುತುಪ್ಪ ಸಾಕಾಗುತ್ತೆ. ಸ್ವಲ್ಪ ಏನಾದರೂ ಸ್ವೀಟ್ ಕಡಿಮೆ ಇತ್ತು ಅಂದರೆ ಇನ್ನೊಂದು 2 ಸ್ಪೂನು ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನೀರನ್ನ ಸೇರಿಸದೆ ರುಬ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ಪ್ಯೂರಿಗೆ ಅಥವಾ ಮಾವಿನ ಹಣ್ಣಿಗೆ ನೀರನ್ನ ಸೇರಿಸ್ಕೊಳ್ಬೇಡಿ. ಹಾಗೆ ನಾನಿಲ್ಲಿ ಮುಂಚಿತವಾಗಿ ಅಂದರೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಒಂದು 4ರಿಂದ 5 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಇದನ್ನು ಕೂಡ ನಾವು ರುಬ್ಬಿರ್ತಕ್ಕಂಥ ಒಂದು ಮಾವಿನ ಹಣ್ಣಿನ ಪ್ಯೂರಿಗೆ ಅಥವಾ ಮಾವಿನ ಹಣ್ಣಿನ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ನಾನು ಈ ಒಂದು ಐಸ್ ಕ್ರೀಮ್ಗೆ ಬೇಕಾಗಿರ್ತಕ್ಕಂಥ ಹಾಲನ್ನು ಕೊಬ್ಬರಿ ಅಥವಾ ಕೊಕೊನಟ್ಟಿಂದ ತಗೊಳ್ತಿದ್ದೀನಿ. ಹಾಗಾಗಿ 1 ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಕೊಬ್ಬರಿನ ಅಥವಾ ಕೊಕೊನಟನ್ನು ನೈಸಾಗಿ ರುಬ್ಕೊಂಡು ಬರೋಣ. ಇದೇ ಒಂದು ಕೊಕೊನಟ್ ಹಾಲಿಂದ ಮಿಲ್ಕಿಂದ ನಾವು ಐಸ್ ಕ್ರೀಮ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ ರುಬ್ಬಿದ್ದಾಗಿದೆ. ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ಈ ಒಂದು ಕೊಬ್ಬರಿ ಅಥವಾ ಕೊಕೊನಟಲ್ಲಿ ಇರ್ತಕ್ಕಂಥ ಒಂದು ಹಾಲನ್ನು ತೆಗೊಳ್ಬೇಕು. ಈ ರೀತಿ ಒಂದು ಜರಡಿಗೆ ಸೇರಿಸ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ಟ್ರೈನ್ ಮಾಡ್ಕೊಂಡಿದ್ದಾಗಿದೆ. ಈ ಒಂದು ಕೊಕೊನಟಲ್ಲಿ ಇರ್ತಕ್ಕಂಥ ಹಾಲನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದ್ಸರಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಗಟ್ಟಿಯಾಗಿರ್ತಕ್ಕಂಥ ಹಾಲು ಬೇಕು. ಹಾಗಾಗಿ ಇವಾಗ ರೆಡಿಯಾಗಿರ್ತಕ್ಕಂಥ ಹಾಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ. ಹಾಲಿನ ಪೌಡ್ರ್ ಬಂದು ಕೂಡ ಆಪ್ಷನಲ್ಲು. ಸೇರಿಸೋದ್ರಿಂದ ಕ್ರೀಮಿಯಾಗಿ ನಮಗೆ ತಿಕ್ಕಾಗಿ ಐಸ್ ಕ್ರೀಮ್ ಬರುತ್ತೆ. ಹಾಗಾಗಿ ಒಂದು 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಒಂದು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಹಾಲು ಕೂಡ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಮಾವಿನ ಹಣ್ಣಿನ ಮಿಶ್ರಣಕ್ಕೆ ಗೋಡಂಬಿ ಸೇರಿಸಿಟ್ಟಿದ್ನಲ್ಲ, ಅದೇ ಒಂದು ಮಿಶ್ರಣಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನೀವು ಜೇನುತುಪ್ಪ ಸೇರಿಸ್ಕೊಳ್ಳುವಾಗ ನೋಡಿಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಮಾವಿನ ಹಣ್ಣು ತುಂಬ ಸ್ವೀಟ್ ಆಗಿತ್ತು. ಹಾಗಾಗಿ 2 ಸ್ಪೂನ್ ಆಗುವಷ್ಟು ಮಾತ್ರ ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮಿಶ್ರಣನೂ ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇದನ್ನು ಮತ್ತೆ ನಾವು ಆನ್ ಆ್ಯಂಡ್ ಆಫ್ ಮಾಡ್ತಾ ಈ ರೀತಿ ರುಬ್ಕೊಳ್ಬೇಕು. ಇವಾಗ ನಾನು ಕೂಡ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಬಿಟ್ಕೊಂಡಿದ್ದೀನಿ. ಐಸ್ ಕ್ರೀಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಮಿಶ್ರಣ ರೆಡಿಯಾಗಿದೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಗ್ಯಾಸ್ ಕೂಡ ಬಳಸೋ ಅವಶ್ಯಕತೆ ಇರೋದಿಲ್ಲ. ಸಕ್ಕರೆನೂ ಬೇಡ, ಬೆಲ್ಲನೂ ಬೇಡ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಒಂದು ಸ್ಟೀಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವುದು ಬಾಕ್ಸ್ ಇದೆ ಅಥವಾ ಗ್ಲಾಸ್ ಬಾಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಇವಾಗ ಮಾಡಿರ್ತಕ್ಕಂಥ ಐಸ್ ಕ್ರೀಮ್ ಮಿಶ್ರಣನ ಸೇರಿಸ್ಕೊಂಡು ಮೇಲ್ಗಡೆ ನಾನಿಲ್ಲಿ ಒಂದು ಸ್ವಲ್ಪ ಮಾವಿನ ಹಣ್ಣಿನ ಪಲ್ಪ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇತ್ತು ಅನ್ನೋದಕ್ಕೋಸ್ಕರ ಒಂದು 2 ಎಲೆ ಆಗುವಷ್ಟು ಕೇಸರಿ ಅಥವಾ ಸಫ್ರಾನ್ನ ಸೇರಿಸ್ಕೊಳ್ತಿದ್ದೀನಿ. ಇದೆಲ್ಲನೂ ಆಪ್ಷನಲ್. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಕೂಡ ಐಸ್ ಕ್ರೀಮ್ ಮಾಡ್ಕೊಳ್ಬೋದು. ಮೇಲ್ಗಡೆಯಿಂದ ಒಂದು ಯಾವುದಾದ್ರೂ ಹಾಲಿನ ಪಾಕೆಟ್ನ ಈ ರೀತಿ ಕ್ಲೋಸ್ ಮಾಡಿ ಮೇಲ್ಗಡೆಯಿಂದ ಟೈಟಾಗಿರ್ತಕ್ಕಂಥ ಒಂದು ಲಿಡ್ ಅಥವಾ ಮುಚ್ಚಳದಿಂದ ಕ್ಲೋಸ್ ಮಾಡಿಕೊಂಡು ಫ್ರೀಸರಲ್ಲಿ 6ರಿಂದ 8 ಗಂಟೆವರೆಗೂ ರೆಸ್ಟ್ ಮಾಡೋಕ್ಕೆ ಇಡಬೇಕಾಗತ್ತೆ. ನೀವೇನಾದರೂ ಬೆಳಗ್ಗೆ ತಿನ್ನೋದಾಯಿತು ಅಂದರೆ ನೈಟೇ ಮಾಡಿಟ್ಕೊಳ್ಳಿ, ಅಥವಾ ಮಧ್ಯಾಹ್ನ ತಿನ್ನೋದಾಯಿತು ಅಂತಂದರೆ ಮಾರ್ನಿಂಗ್ ಮಾಡಿಟ್ಕೊಳ್ಳಿ. ಇವಾಗ ನಾನು ಕೂಡ ಇಲ್ಲಿ ನೈಟ್ ಮಾಡಿಟ್ಕೊಂಡಿದ್ದೆ. ರೆಡಿಯಾಗಿದೆ ಐಸ್ ಕ್ರೀಮ್ನ ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಐಸ್ ಕ್ರೀಮ್ ರೆಡಿಯಾಗಿದೆ. ಐಸ್ ಕ್ರೀಮ್ಗೆ ಹಾಲೇ ಬೇಕು ಅಂತ ಏನಿಲ್ಲ. ಹೆಲ್ದಿಯಾಗಿರ್ತಕ್ಕಂಥ ಒಂದು ಕೊಕೊನಟನ್ನು, ಹಸಿ ಕೊಬ್ಬರಿ ಅಥವಾ ಹಸಿ ಕೊಕೊನಟನ್ನು ಬಳಸ್ಕೊಂಡು ಕೂಡ ಈ ರೀತಿ ಕ್ರೀಮಿಯಾಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ಯಾವುದೇ ಕ್ರೀಮ್ ಆಗಲಿ, ಕಸ್ಟರ್ಡ್ ಪೌಡರ್ ಆಗಲಿ ಯಾವುದು ಬೇಡ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಯಾವುದೇ ಐಸ್ ಕ್ರೀಮ್ ಆಗಲಿ ಫ್ರೀಝರಿಂದ ತೆಗೆದ ತಕ್ಷಣವೇ ನಾವು ಸ್ಪೂನ್ ಅಥವಾ ಸ್ಕೂಪ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು 3ರಿಂದ 5 ನಿಮಿಷ ಆದ್ರೂ ಬಿಟ್ಕೊಂಡು ಈ ರೀತಿ ಸ್ಪೂನಿಂದ ತಗೊಳ್ಳಿ. ನೋಡಿ, ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಮೆಥಡಲ್ಲಿ ಐಸ್ ಕ್ರೀಮ್ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಐಸ್ ಕ್ರೀಮ್ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಯಾವುದೇ ಕ್ರೀಮ್ನ ಬಳಸದೇ ಇದ್ದರೂ ಕೂಡ ನಮಗೆ ಅಂಗಡಿಯಲ್ಲಿ ತಂದಿರ್ತಕ್ಕಂಥ ಐಸ್ ಕ್ರೀಮ್ ರೀತಿಯಲ್ಲೇ ರೆಡಿಯಾಗಿದೆ.
ಮತ್ತು ಸಕ್ಕರೆನ ನೀವು ನೋಡ್ಕೊಂಡು ಬಳಸ್ಕೊಳ್ಬೋದು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಳಸ್ಕೊಳ್ಳಿ. ಯಾವುದೇ ಕಲರ್ ಕೂಡ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸೀಸನ್ನಲ್ಲಿ ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಐಸ್ ಕ್ರೀಮ್ನ ಮನೇಲೇ ಒಂದ್ಸರಿ ಟ್ರೈ ಮಾಡಿ. ಈ ಒಂದು ಐಸ್ ಕ್ರೀಮ್ನ ನಾನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ, ಅಂದರೆ ಮೋಲ್ಡನ್ನು ಡಿಮೋಲ್ಡ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಕಟ್ ಆಗುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ಒಂದು ಐಸ್ ಕ್ರೀಮ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.